ಹಾಯ್ ಗೈಸ್, ನೋಡಿ ಯಾರು ಇಲ್ಲ ಅಂತ ಕೋತಿ ಅಳ್ತಾ ಇದೆ. ಕೋತಿಗೆ ಏನು ಹೆಸರು ಇಡೋಣ? ಮಂಗಣ್ಣ ಬೇಡ ಅಲ್ವಾ? ನೋಡೋಕ್ಕೆ ಹೆಂಗೆ ಕಾಣಿಸ್ತೈತೆ? ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ. ಹಾಂ ವಾ ರೀ, ಅಳ್ತಾ ಇದೆ ರಿಯಲಾಗೆ. ಅಯ್ಯೋ ನೋಡ್ರಿ, ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿರ ಅಂತ ಡೈರೆಕ್ಷನ್ ಹೆಂಗೆ ತಿರುಗ್ತಾ ಇದೆ. ಏನಪ್ಪ ಏನು? ವಾ, ಕರಿಬೇವಿನ ಸೊಪ್ಪೆಲ್ಲ ಯಾಕಂದ್ರೆ ಇಷ್ಟೊಂದರಿ ಮುರಿತಾ ಇದೆಯಾ? ಇನ್ನೂ ಮಳೆನೇ ಬಿದ್ದಿಲ್ಲ ಸರಿಯಾಗಿ, ಅವಾಗಲೇ ಮುರಿದು ಬಿಡ್ತಾ ಇದೆಯೇ? ಹ್ಞೂ ಹ್ಞೂ ಶುಗರ್ಗ ಹ್ಞೂ 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 ವಿಡಿಯೋದಲ್ಲಿ ಹಾಕ್ತೀವಿ ನೋಡಿ. ನೀವು ನಿಮ್ಮ ಮನೇಲೂ ಇವಾಗ ಶುಗರ್ ಏನಾರು ಇದ್ದರೆ, ಶುಗರ್ ಏನಾರು ಇದ್ದರೆ ಅಂತ ಶುಗರ್ ಪೇಷೆಂಟ್ ಏನಾರು ಇದ್ದರೆ ಯೂಸ್ ಆಗುತ್ತೆ. ಶುಗರ್ ಇಲ್ಲ ಅನ್ನೋರು ಕೂಡ ಇದನ್ನು ತಿಂದರೆ ಶುಗರ್ ಕಂಟ್ರೋಲ್ ಬರೋದು ಕೂಡ ಕಮ್ಮಿ ಅಂತನ, ಅಂದರೆ ಬರೋದಿಲ್ಲ. ತಲೆ ಕೂದಲಿಗೆ ಒಳ್ಳೆಯದು, ಇಲ್ವಂದರೆ ಪ್ರತಿಯೊಂದಕ್ಕೂ ಒಳ್ಳೆಯದು. ಏನಂದರೆ ಪಾಪ ಅಳ್ತಾ ಇದ್ದಾಳೆ ರೀ. ಮಗಳೇ ಲಾಕಕ್ಕ ಬಂದ? ಹ್ಞೂ ಸರಿ, ಲಾಕಕ್ಕ ಬರೋ ಹೋಗಿ. ಯಾರು ಮುಗೋದು? ನಂದು, ನಾನು. ನೀನಾ? ಸರಿ ಹೋಗಿ ಲಾಕಕ್ಕ ಬಂದ್ಬಿಡು. ಅಯ್ಯೋ ಅಮ್ಮ. ಈ ಕರಿಬೇವಿನ ಸೊಪ್ಪು ಪೌಡ್ರು ಹೇಗೆ ಒಣಗಿಸಿ ಇದನ್ನು ಪೌಡ್ರು ಮಾಡೋ ವಿಡಿಯೋನ ನಾವು ಹಾಕ್ತೀವಿ ಗೈಸ್. ಪಾಪ ಕೋತಿ ತಪ್ಪಿಸ್ಕೊಬಿಟ್ಟಿದೆ, ಅಳ್ತಾ ಇದೆ ಇಲ್ವಾ ಪಾಪ? ನೋಡಿ ಅಳ್ತಾ ಇದೆ. ನಮ್ಮ ಮನೇಲಿ ಈ ವಿಳ್ಯದೆಲೆ ಗಿಡ ಇದೆ ನೋಡಿ, ನೀರೇ ಸರಿಯಾಗಿ ಹಾಕಿಲ್ಲ, ಎಲ್ಲ ಬಾಡ್ಕೊಬಿಟ್ಟಿದ್ದೇವೆ. ಅದಲ್ಲದೆ ಇಲ್ಲಿ ಮರ ಎಲ್ಲ ಕಟ್ ಮಾಡಿದ್ರಿಂದ, ಇಲ್ವಂದರೆ ಹಸುಗಳು ಇವಾಗ ಡೈಲಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಬೇಲಿನೂ ರೆಡಿ ಮಾಡಿರೋ ನಮ್ಮ ಮನೆಯವರು. ಸಾಕಾ? ಹಾಂ ಅಲ್ಲ, ಇವಾಗ ನೀನು ಹಿಡ್ಕೊಂಡಿದ್ದೆಲ್ಲ ಸಾಕೋಬಿಡು. ಒಗ್ಗರಣೆಗೆ ಬೇಕಲ್ಲ, ಎಲ್ಲ ಮುರ್ಕೊಂಡು ಇಟ್ಬಿಟ್ರೆ ಅದಕ್ಕೆ ಕೇಳಿದ್ನಿ. ಮತ್ತು ಚಿಗುರ ಅಷ್ಟರಲ್ಲಿ ಲೇಟ್ ಆಗುತ್ತೆ ಒಗ್ಗರಣೆಗಳಿಗೆ. ನಾವು ಇಲ್ಲೇ ಮನೆ ಇದೆ, ನ್ಯಾಚುರಲ್ ಆಗಿರೋ ಅಂಥದ್ದೇ ನಮ್ಮ ಮನೇಲಿರೋವಂಥ ಕರಿಬೇವಿನ ಸೊಪ್ಪು ಗಿಡ. ಆದರೆ ನಾವು ಹಾಕಿದಂತೂ ಅಲ್ಲ ಗೈಸ್, ಯಾರೋ ಹಾಕ್ಬಿಟ್ಟಿದ್ದಾರೆ. ಅದನ್ನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ನಾವು ಸ್ವಂತವಾಗಿ ನಮ್ಮ ಜಾಗದಲ್ಲಿ ನೆಟ್ಟು ಏನಂತೀರಾ ರೀ, ಜಾಗದಲ್ಲಿ ನೆಟ್ಟು ಅದನ್ನು ಕರಿಬೇವಿನ ಸೊಪ್ಪು ಬೆಳೆಸ್ತಾ ಇಲ್ಲ. ಅದಾಗದೇ ಬೆಳೆದಿರೋ ಅಂಥದ್ದು. ಮತ್ತು ಕೆಲವೊಂದು ಗಿಡಗಳನ್ನ ಬೇರೆಯವ್ರು ನಟ್ಟಿರೋದು. ಈ ವೀಳ್ಯದೆಲೆ ಮಾತ್ರ ನಾನು ನೆಟ್ಟಿದ್ದೆ. ನೆಡಬೇಕಾರೆಲ್ಲ ಸುಮಾರು ಸಲ ಬರಲಿಲ್ಲ, ನಂತರ ಬಂತು. ಇದರಲ್ಲಿ 2 ಥರ ವೀಳ್ಯದೆಲೆ ಐತೆ. ಒಂದು ಮೈಸೂರು ವೀಳ್ಯದೆಲೆ, ಒಂದು ಖಾರನೋ ಏನೋ ಅಂತಾರಪ್ಪ. 2 ವೀಳ್ಯದೆಲೆ ಇದೆ ಇದರಲ್ಲಿ. ಈ ಗುಲಾಬಿ ಗಿಡನ ಕಟ್ ಮಾಡಬೇಕು ನೋಡಿ, ಒಂಥರ ಆಗ್ಬಿಟ್ಟಿದೆ. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ. ಈ ದಾಸವಾಳ ಗಿಡನೂ ಅಷ್ಟೇ, ಕಟ್ ಮಾಡೋದಲ್ಲ, ಹಸು ಬಂದು ತಿನ್ಕೊಂಡು ಹೆಂಗಾಗ್ಬಿಟ್ಟಿದೆ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾವು ಇನ್ನೊಂದು ವಿಡಿಯೋಗೆ ಹಾಕಬೇಕಾದ್ರೆ ಸಹಾಯ ಮಾಡಿ. ಓಕೆನಾ? ಬಾಯ್.